ನನಗೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡದಾಗ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಆ ಜಾಗದ ಬಗ್ಗೆ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಡೋಂಟ್ ಕಮ್ ಟು ಟೆಂಪಲ್ಸ್. ಜನರನ್ನ ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾಳೆ ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ, ನಾಡಿದ್ದು ಇನ್ನೊಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ, ಆಚೆ ನಾಡದ್ದು ಮತ್ತೊಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾರೆ. ಹಿಂದೂಗಳ ದೇವಸ್ಥಾನದ ಹುಂಡಿಗೆ ಬೀಳುವ ಕಾಸಿನಲ್ಲಿ ಎಲ್ಲ ಧರ್ಮಕ್ಕೂ ಹೋಗುತ್ತೆ ದುಡ್ಡು. ವಿ ಆರ್ ಪ್ರೌಡ್ ಟು ಸೇ ದ್ಯಾಟ್. ಧರ್ಮಸ್ಥಳ ನನ್ನ ಜೀವನ. ಅವ್ರ ಕಡೆಯಿಂದ ತಪ್ಪಾಗಿದೆಯಾ, ಒಳಗಾಕಿ ಜೈಲಿಗೆ ಹಾಕಿಸಿ ಪರವಾಗಿಲ್ಲ. ಓಕೆ, ನಾನು ಯಾವೊಂದು ತಪ್ಪು ಮಾಡಿದಾನೋ ಅವ್ನು ನೇಣಿಗಾಕಿ. ಪ್ರೀತಿಯ ಹಿಂದೂ ಬಾಂಧವರೇ, ತಲೆಯಲ್ಲಿ ಸ್ವಲ್ಪ ಏನಾದರೂ ಇಟ್ಕೊಳ್ಳಿ. ಬೇರೆ ಧರ್ಮದ ಯಾವುದೇ ಪುಣ್ಯಕ್ಷೇತ್ರಗಳ ಬಗ್ಗೆ ಟಾರ್ಗೆಟ್ ಮಾಡಿ ವಿಡಿಯೋಗಳನ್ನು ಮಾಡಲ್ಲ, ಕಂಟೆಂಟ್ಗಳನ್ನು ಮಾಡಲ್ಲ. ಯಾಕಂದರೆ ಮಾಡಿದ್ರೆ ಉಳಿಯಕ್ಕೆ ಅವ್ರು ಬಿಡಲ್ಲ. ಅದಕ್ಕೆ ಮಾಡೋ ತಾಕತ್ ಯಾವನಿಗೂ ಇಲ್ಲ. ಜೈನ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿರೋದು ಶ್ರೀ ಮಂಜುನಾಥ ಸ್ವಾಮಿ. ಅದನ್ನು ಸರ್ಕಾರಕ್ಕೆ ಕೊಡಬೇಕೋ, ಅವರೇ ಹಿಡ್ಕೋಬೇಕೋ, ಯಾವುದೋ ಸಂಸ್ಥೆ ನೋಡ್ಕೋಬೇಕೋ, ಅದನ್ನು ನಾವು ನೋಡ್ಕೋತೀವಿ. ನಾವು ಹಿಂದೂಗಳಿದ್ದೀವಿ, ನಾವು ನೋಡ್ಕೋತೀವಿ. ಇದಕ್ಕೆ ಸಿಕ್ಕಾಬಡೆ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ನೋ ಮ್ಯಾಟ್ರ್ ವಾಟ್. ಯಾಕಂದರೆ ಒಗ್ಗಟ್ಟಾಗಿ ಮಾಡಬಹುದು, ಮಾಡಿ. ಬಟ್ ನನಗೊಂದು ನೆಮ್ಮದಿ ಇದೆ, ನನಗೊಂದು ಸಾರ್ಥಕತೆ ಇದೆ. ಬಿಕಾಸ್ ನನ್ನ ದೇವರ ಬಗ್ಗೆ ಮಾತಾಡಿದಾಗ ನಾನು ಅದರ ಬಗ್ಗೆ ಧ್ವನಿ ಎತ್ತಿದ್ದೀನಿ ಅಂತ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. 3-4 ದಿನದ ಹಿಂದೆ ಧೂತಾ ಸಮೀರ್ MD ಅನ್ನೋ ಒಂದು ಯೂಟ್ಯೂಬ್ ಪೇಜ್ನಿಂದ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ವಿಡಿಯೋ ಸಿಕ್ಕಾಬಡೆ ವೈರಲ್ ಆಗಿದೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಸಮೀರ್, ಅದ್ಭುತವಾಗಿ ವಿಡಿಯೋ ಮಾಡಿದ್ದೀರಿ. ನೋ ಮ್ಯಾಟ್ರ್ ವಾಟ್. ನಿಮ್ಮ ಎಕ್ಸ್ಪ್ಲನೇಷನ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಅಮೇಝಿಂಗ್. ನೋ ಮ್ಯಾಟ್ರ್ ವಾಟ್. ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಸಿಗಬೇಕು ಅಂತ ನೀವು ಮಾಡಿರುವ ಈ ಒಂದು ವಿಡಿಯೋ ಇದೆಯಲ್ಲ, ನಿಜವಾಗ್ಲೂ ಸಾಕಷ್ಟು ಜನಕ್ಕೆ ಅದೊಂದು ಎದೆಯಲ್ಲಿ ಕಿಚ್ಚು ಬರೋ ಥರ ಮಾಡುತ್ತೆ. ಎಸ್, ನ್ಯಾಯ ಸಿಗಬೇಕು. ಬಟ್ ಇಲ್ಲಿಯ ತನಕ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ಯಾರದ್ದು ಹೆಸರು ಹೇಳದ ಹಾಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡುವ ಒಂದು ಕಲ್ಪನೆ, ನಿಮ್ಮ ಪರಿಕಲ್ಪನೆ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ಸುಮಾರು ವಿಷಯ ಇದೆ. ಸೌಜನ್ಯ ಕೇಸ್ ಬಗ್ಗೆ ಮಾತ್ರ ಅಲ್ಲ, ಅದರ ಹಿಂದಿನ ಬೇರೆ ಬೇರೆ 4-5 ಕೇಸ್ಗಳ ಬಗ್ಗೆನೂ ಹೇಳಿದ್ರಿ. ಅದಕ್ಕೆ ಸಾಕ್ಷಿಗಳ ಕೊರತೆ ಹೇಗಾಯಿತು, ಅದನ್ನು ಕೊಲೆ ಮಾಡಿದವರು ಯಾರು ಅಂತಲೇ ಗೊತ್ತಾಗದ ಹಾಗೆ ಹೇಗೆ ಮುಚ್ಚಿ ಹಾಕಲಾಯಿತು, ಎಲ್ಲ ವಿಚಾರವನ್ನು ಅದ್ಭುತವಾಗಿ ಹೇಳಿದ್ರಿ. ಈ ವಿಚಾರದಲ್ಲಿ ನೀವು ತೆಗೆದುಕೊಂಡಿರುವ ನಿಲುವು ಮತ್ತು ನಿಮ್ಮ ವಾದ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ಅದ್ಭುತ. ಆದರೆ ನನಗೊಂದೇ ಒಂದು ಅರ್ಥ ಆಗದೆ ಇರೋದು, ವಿಡಿಯೋ ಆರಂಭ ಆಗೋದೇ ಒಂದು ಆ್ಯಕ್ಟ್ನ ಬಗ್ಗೆ ಹೇಳಿಬಿಟ್ಟು ಹಿಂದೂ ದೇವಾಲಯಗಳು ಸರ್ಕಾರದ ಆಸ್ತಿ ಆಗಬೇಕು, ಆದರೆ ಇವರು ಅದನ್ನು ಜೈನ ದೇವಾಲಯ ಅಂತ ಹೇಳಿಕೊಂಡು ಸರ್ಕಾರಕ್ಕೆ ಕೊಡಲಿಲ್ಲ ಅಂತ. ನನಗೆ ಅರ್ಥ ಆಗಲಿಲ್ಲ. ನಿಮ್ಮ ಅಷ್ಟೂ ಕಾಂಟೆಕ್ಸ್ಟ್ನಲ್ಲಿ ಸೌಜನ್ಯ, ಮತ್ತೊಂದು ಯಾವುದೋ ಕೇಸು, ಇನ್ನೊಂದು ಯಾವುದೋ ಕೇಸು, ಬ್ಯಾಂಕ್ ಮ್ಯಾನೇಜರ್ ಕೇಸು, ಟೀಚರ್ ಕೇಸು ಎಲ್ಲ ಚೆನ್ನಾಗಿದೆ. ಯಾಕೆ ನಿಮಗೆ ಧರ್ಮಸ್ಥಳವನ್ನು ಸರ್ಕಾರಕ್ಕೆ ವಹಿಸಬೇಕು ಅನ್ನೋದೇ ಮೊದಲ ಪಾಯಿಂಟ್ ಆಯಿತು. ಆ್ಯಂಡ್ ಅವರು ಬೇರೆ ಬೇರೆ ವೈದ್ಯಕೀಯ ಶಿಕ್ಷಣ ಮತ್ತು ಹಾಸ್ಪಿಟಲ್ಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾರೆ ಅನ್ನೋದು ಯಾಕೆ ಬಹಳ ದೊಡ್ಡ ಹೈಲೈಟ್ ಆಗುತ್ತೆ. ಸಮೀರ್, ಐ ಆಮ್ ನಾಟ್ ಗೋಯಿಂಗ್ ಅಗೇನ್ಸ್ಟ್ ಯು ಅಥವಾ ನಿಮಗೇನೋ ಕೌಂಟ್ರ್ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇಲ್ಲ. ಆಸ್ ಅ ಬ್ರದರ್, ಐ ಹ್ಯಾವ್ ಸಮ್ ಕ್ವಶನ್ಸ್. ವೆನ್ ಯು ಹ್ಯಾವ್ ಸೋ ಮಚ್ ಕ್ಲಾರಿಟಿ ಆನ್ ವಾಟ್ ಯು ಆರ್ ಡೂಯಿಂಗ್, ನನಗೆ ಆ ಕ್ಲಾರಿಟಿಯ ಮಧ್ಯದಲ್ಲಿ ಯಾಕೆ ಸಮೀರ್ ಈ ಮಿಸ್ಟೇಕ್ ಮಾಡಿದ್ರು ಅನ್ನೋದು ಪ್ರಶ್ನೆ ಇದೆ. ಆ್ಯಕ್ಟ್ ಪ್ರಕಾರ ಹಿಂದೂ ದೇವಾಲಯಗಳೆಲ್ಲ ಸರ್ಕಾರದ ಆಸ್ತಿ ಆಗಬೇಕು ಅಥವಾ ಸರ್ಕಾರ ವಹಿಸ್ಕೋಬೇಕು, ಮುಜರಾಯಿ ಇಲಾಖೆಗೆ ಸೇರಬೇಕು ಅಂತ ಹೇಳುವ ತಾವು, ಅಷ್ಟೊಂದು ನ್ಯಾಯ, ಅಷ್ಟೊಂದು ಅಂದರೆ ಕಾನೂನಿನ ಬಗ್ಗೆ ಅರಿವಿರುವವರು, ಯಾಕೆ ಈ ದೇಶದ ಅತ್ಯಂತ ದೊಡ್ಡ ಒಂದು ಬೋರ್ಡ್ ಇದೆ, ಸಾವಿರಾರು ಲಕ್ಷಾಂತರ ಎಕರೆ, 10-15 ಲಕ್ಷ ಎಕರೆ ಜಾಗ ಇದೆ, ಅದನ್ನೂ ಸರ್ಕಾರಕ್ಕೆ ಸೇರಿಸಿ ಅಂತ ಒಂದು ವಿಡಿಯೋ ಮಾಡಬಾರ್ದು? ಯಾವ ಬೋರ್ಡ್ ಅಂತ ನಾನು ಹೇಳಲ್ಲ, ಯಾಕಂದರೆ ನನ್ನ ವಿಡಿಯೋ ಡಿಲೀಟ್ ಆಗುತ್ತೆ, ನನಗೆ ಇಷ್ಟ ಇಲ್ಲ. ಯಾಕೆ ಮಾಡಬಾರ್ದು? ನಾನು ಹೇಳ್ತಾ ಇರೋದು, ಐ ಆಮ್ ನಾಟ್ ಗೋಯಿಂಗ್ ಅಗೇನ್ಸ್ಟ್ ಎನಿವನ್. ನಾನು ಹೇಳ್ತಾ ನಿಮ್ಮ ವಾದ ಒಂದು, ನಾನು ಹೇಳ್ತಾ ಇವತ್ತು ಮಂಜುನಾಥ ಸ್ವಾಮಿ ನನ್ನ ಮನೆ ದೇವರು. ಧರ್ಮಸ್ಥಳಕ್ಕೆ ಪ್ರತಿದಿನ ಸಾವಿರಾರು ಜನ, ಕೆಲವು ಸಲ ಲಕ್ಷಾಂತರ ಜನ
ಹೋಗಿ ಪ್ರತಿದಿನ ದೇವರ ದರ್ಶನವನ್ನು ಮಾಡ್ಕೊಂಬಂದು ಹರಕೆ ಮುಡಿಕೊಟ್ಟು ನೇತ್ರಾವತಿಯಲ್ಲಿ ಸ್ನಾನ ಮಾಡಿಬಿಟ್ಟು ಬಂದು ಅಲ್ಲಿನ ಪ್ರಸಾದ ಸೇವಿಸಿ ಇವತ್ತಿಗೂ ಅನ್ನದಾಸೋಹ ಪ್ರತಿದಿನ ಆಗುತ್ತೆ ರೀ. ಇಂಟರ್ನ್ಯಾಷನಲ್ ಚಾನಲ್ಗಳು ಬಂದು ಅಲ್ಲಿನ ದಾಸೋಹದ ವಿಡಿಯೋಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಅಂತಹ ಶ್ರೇಷ್ಠತೆಗಳ ಬಗ್ಗೆ ನಿಮ್ಮ ವಿಡಿಯೋದಲ್ಲಿ ಎಲ್ಲೂ ಮಾತಾಡಲಿಲ್ಲ. ಬಿಡಿ, ಅದು ಮಾತಾಡೋದು ಬೇಡ, ಯಾಕಂದರೆ ಕೇಸ್ ಡೈವರ್ಟ್ ಮಾಡೋದು ಬೇಡ. ಫ್ಯಾಂಟಾಸ್ಟಿಕ್. ಆ ಕೇಸ್ನ ಸುತ್ತ ನ್ಯಾಯ ಸಿಗಬೇಕು ಅಂತ ಹೋರಾಡುವ ನಿಟ್ಟಿನಲ್ಲಿ 10 ವರ್ಷ ಟ್ರಯಲ್ ನಡೀತಲ್ಲ, ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ, ಯಾರ್ಯಾರು ಎಷ್ಟೆಷ್ಟು ಸೌಜನ್ಯಾಗೆ ನ್ಯಾಯ ಕೊಡಿಸಲೇಬೇಕು ಅಂತ ಹೋರಾಡಿದ್ರು ಅಂತ ಹೇಳಿ ಇನ್ನೊಂದ್ಸಲಿ ಹೋಮ್ವರ್ಕ್ ಮಾಡಿ, ನಿಮಗೆ ಸಾಕಷ್ಟು ಬೇರೆ ಬೇರೆ ಡೀಟೇಲ್ಸ್ಗಳು ಸಿಗ್ತವೆ. ಸುಮಾರು ಜನ ಕೇಳ್ತಾರೆ, ಯಾಕೆ ಸೌಜನ್ಯ ಬಗ್ಗೆ ನೀವು ಮಾತಾಡಲ್ಲ, ಯಾಕೆ ಸೌಜನ್ಯ? ಕೋರ್ಟಲ್ಲಿತ್ತು ಸ್ವಾಮಿ, ಕೋರ್ಟಲ್ಲಿದೆ ಕೇಸು. ಇವಾಗ ಹೋಯ್ತು, ಮುಗೀತು. ಇವಾಗ ಹೈಕೋರ್ಟ್ಗೆ ಹಾಕಬೇಕು. ನಾವು ಹೇಳ್ತಾ ಇದ್ದೀವಿ ಸೌಜನ್ಯ ಬಗ್ಗೆ, ನಾನು ಮಾತಾಡ್ತೀನಿ, ಹೈಕೋರ್ಟ್ಗೆ ಹೋಗಬೇಕದು, ಮತ್ತೆ ರೀಓಪನ್ ಆಗಬೇಕು. ಬಟ್ ಅಟ್ ದ ಸೇಮ್ ಟೈಮ್, ಆ್ಯಸ್ ಸಮೀರ್ ಸೆಡ್, ಆ ಕೇಸ್ನ ಮೊದಲ ಇನ್ವೆಸ್ಟಿಗೇಟರ್ ಯಾರಿದ್ರು ಅವರು ಆ ಕೇಸ್ನ ಎಷ್ಟೇ ರೀಓಪನ್ ಆದರೂ ಸಹಿತ ಸ್ಪರ್ಮ್ ವಿಚಾರದಲ್ಲಿರ್ಬೋದು, ಯೋನಿಯಲ್ಲಿ ಮಣ್ಣು ತುಂಬಿದ್ದಿರ್ಬೋದು, ಎಲ್ಲವನ್ನ ಕೇಸ್ನಲ್ಲಿ ಯಾವುದೂ ಸಹಿತ ಸಾಕ್ಷಿ ಸಿಗದ ಹಾಗೆ ನಾಶ ಮಾಡಿಟ್ಟಿದ್ದಾರೆ ಅಂತಂದರೆ ಇದಕ್ಕೆ ನ್ಯಾಯ ಸಿಗಲು ಬೇರೆ ದಾರಿ ಏನಿದೆ? ಈಗ ಕನೆಕ್ಟಿಂಗ್ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಕೋರ್ಟಲ್ಲಿ ವಾದ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇವನ್ ಸಮೀರ್ ನೋಸ್ ದಟ್ ಅದು ಸಾಧ್ಯ ಇಲ್ಲ. ಎಲ್ಲ ಓಕೆ ಸರ್, ನೀವು ನ್ಯಾಯ ಸಿಗುವವರೆಗೂ ನಾವು ಹೋರಾಡೋಣ, ಬನ್ನಿ ಅದಕ್ಕೆ ಇಳಿದು ಹೋರಾಡೋಣ. ಆದರೆ ನನಗೀಗಲೂ ಪ್ರಶ್ನೆ ಇರೋದು, ವೈ ಟಾರ್ಗೆಟಿಂಗ್ ಹಿಂದೂ ಟೆಂಪಲ್ಸ್? ಸಾಕಷ್ಟು ಜನದ ಕಮೆಂಟ್ಸ್ಗಳನ್ನು ನೋಡಿದೆ ನಾನು. ಇನ್ನು ಮುಂದೆ ನಾನು ಧರ್ಮಸ್ಥಳಕ್ಕೆ ಹೋಗಲ್ಲ. ಯಾಕೆ? ಮಂಜುನಾಥ ಸ್ವಾಮಿ ಏನು ಮಾಡ್ದ ನಿಮಗೆ? ಹಿಂದೂಗಳ ಮಧ್ಯದಲ್ಲಿ ಒಡಕನ್ನು ತಂದು, ಹಿಂದೂಗಳ ಮಧ್ಯದಲ್ಲಿ ದ್ವೇಷವನ್ನು ಬಿತ್ತಿ, ಹಿಂದೂಗಳ ದೇವಸ್ಥಾನದ ಇಮೇಜನ್ನು ಹಾಳು ಮಾಡಿ, ಹಿಂದೂಗಳ ದೇವರ ಮೇಲಿನ ನಂಬಿಕೆಯನ್ನು ಕಮ್ಮಿ ಮಾಡಿ, ವಾಟ್ ದೇ ಆರ್ ಗೆಟ್ಟಿಂಗ್, ವಾಟ್ ಯು ಆರ್ ಗೆಟ್ಟಿಂಗ್? ನೋ ಬ್ರದರ್, ವಿಲ್ ರೆಸ್ಪೆಕ್ಟ್. ನಾನು ಹೇಳೋದು, ನಾನು ಕೆಲವು ವಿಡಿಯೋಗಳನ್ನು ಮಾಡಿದಾಗ ಇವನು ಮುಸ್ಲಿಂ ವಿರೋಧಿ ಅಂತಾನೋ ಅಥವಾ ಅನ್ಯಧರ್ಮೀಯರ ವಿರೋಧಿ ಅಂತಾನೋ, ನಾನು ಹಿಂದೂ ಪರ ಅಷ್ಟೆ. ಸಿಂಪಲ್. ನನ್ನ ಧರ್ಮ ನನಗಿಷ್ಟ, ನಾನು ಎಲ್ಲ ಧರ್ಮವನ್ನು ಗೌರವಿಸ್ತೀನಿ, ನನ್ನ ಧರ್ಮವನ್ನು ಆರಾಧಿಸ್ತೀನಿ. ಆ್ಯಂಡ್ ನನ್ನ ಧರ್ಮದ ಬಗ್ಗೆ, ನನ್ನ ದೇವರ ಬಗ್ಗೆ, ನನ್ನ ನಂಬಿಕೆಗಳ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ಧ್ವನಿ ಆಗ್ತೀನಿ. ಆವಾಗ ನಾನು ನಿಮಗೆ ಕೋಮುವಾದಿ ಥರ ಕಾಣಿಸಿದ್ರೆ ನೋ ಪ್ರಾಬ್ಲಮ್, ನಾನು ಹಂಗೆ ಕಾಣಿಸ್ಕೊತೀನಿ, ನನಗೇನು ಬೇಜಾರಿಲ್ಲ. ನಾನು ಹೇಳ್ತಾ ಇರೋದು, ಇವತ್ತು ಒಂದು ವಿಡಿಯೋ ಕೋಟ್ಯಾಂತರ ವ್ಯೂಸ್ ಆಗಿ ಸಿಕ್ಕಾಬಟ್ಟೆ ವೈರಲ್ ಆಗಿ ಒಂದಿಷ್ಟು ಜನರನ್ನು ತಲುಪಿಸ್ಬೇಕಾದ್ರೆ ಅದ್ರ ಕೆಳಗಡೆ ಸಾಕಷ್ಟು ಜನ ಟೆಂಪಲ್ಗೆ ಇನ್ಮೇಲೆ ಹೋಗಲ್ಲ, ಇನ್ಮೇಲೆ ಧರ್ಮಸ್ಥಳಕ್ಕೆ ಕಾಲಿಡಲ್ಲ. ಸ್ವಾಮಿ, ನಿಮಗೆ ಬೇಸರ ಇರೋದು, ನಿಮಗೆ ನೋವಿರೋದು ಅದನ್ನು ನೋಡ್ಕೊಳ್ತಾ ಇರುವವರ ಮೇಲೆಯೋ ಅಥವಾ ಅಲ್ಲಿನ ಗೌಡ್ರು ಅಂತ ಸಮೀರ್ ಅಡ್ರೆಸ್ ಮಾಡುವ ವ್ಯಕ್ತಿಗಳ ಮೇಲೆಯೋ ನಿಮ್ಗೆ ಅಲ್ಲಿಟ್ಕೊಡಿ. ಇನ್ಮೇಲೆ ಅವ್ರ ಹತ್ರ ಹೋಗಲ್ಲ, ಅವ್ರನ್ನ ಮೀಟ್ ಮಾಡಲ್ಲ, ಅವ್ರ ಕಾಲಿಗೆ ಬೀಳಲ್ಲ, ಅವ್ರ ಕೈ ಮುಗಿಯಲ್ಲ. ಅದು ನಿಮ್ಮ ಇಷ್ಟ. ನನಗಿಷ್ಟ ಇದೆಯಾ, ನಾನು ಇವತ್ತು ಹೋಗಿ ಮಾಡ್ತೀನಿ, ಅದು ನನ್ನ ಇಷ್ಟ. ಬಟ್ ಡೋಂಟ್ ಟ್ರೈ ಟು ಬ್ರೈನ್ ವಾಶ್ ಹಿಂದೂಸ್ ಮೈಂಡ್ಸೆಟ್. ಹಿಂದೂಗಳ ಮನಸ್ಸಿನಲ್ಲಿ ಅವರದ್ದೇ ದೇವರ ಮೇಲೆ ದ್ವೇಷ ಬರುವ ಹಾಗೆ, ಕೋಪ ಬರುವ ಹಾಗೆ ಬೀಜವನ್ನು ಬಿತ್ತೋದಿದೆಯಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಹೇಳ್ತೇನೆ, ನಾನು ಇಡೀ ವಿಡಿಯೋದಲ್ಲಿ ನಂದು ಎಲ್ಲೂ ಪ್ರಾಬ್ಲಮ್ ಇಲ್ಲ. ಬಟ್ ವಿಡಿಯೋದ ಆರಂಭದಲ್ಲಿಯೇ ಒಂದು ಆ್ಯಕ್ಟನ್ನು ಮೆನ್ಷನ್ ಮಾಡಿ, ಇದನ್ನು ಜೈನ ದೇವಾಲಯ, ಹೌದು ಸ್ವಾಮಿ, ಇವತ್ತು ಸರ್ಕಾರ ಆ ದೇವಸ್ಥಾನವನ್ನು ನಡೆಸಿದ್ರೆ ಪ್ರತಿದಿನ ಅಲ್ಲಿ ಹಾಕ್ತಿರಲ್ಲ ಊಟ, ಹಂಗೆ ಊಟ ಹಾಕೋಕ್ಕಾಗಲ್ಲ, ಕಷ್ಟ ಇದೆ. ಆ ಥರದ ಅನ್ನದಾಸೋಹ ಅಷ್ಟು ನೀಟಾಗಿ, ಅಷ್ಟು ಅಚ್ಚುಕಟ್ಟಾಗಿ ನನ್ನ ಪ್ರಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿಲ್ಲ, ಅವರ ಬಡ್ಡಿ ದರ ಜಾಸ್ತಿ ಇರ್ಬೋದು, ಬಟ್ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಸ್ತ್ರೀಯರು ಸಾಕಷ್ಟು ಕೆಲಸಗಳನ್ನು, ಸಾಕಷ್ಟು ಉದ್ಯೋಗಗಳನ್ನು ಕಂಡುಕೊಂಡಿದ್ದಾರೆ. ಅವ್ರಿಗವರೇ ಸೋದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಹೇಳ್ತದೆ, ಸಿ, ಐ ಆಮ್ ನಾಟ್ ಲುಕಿಂಗ್ ಎಟ್ ದ ನೆಗೆಟಿವ್ ಸೈಡ್ ಆಫ್ ದಟ್ ಶೇಡ್, ಐ ಆಮ್ ಲುಕಿಂಗ್ ಎಟ್ ದ ಪಾಸಿಟಿವ್ ಸೈಡ್. ನನ್ನ ಮಾವನ ಮಗಳು ಸಹಿತ SDMನಲ್ಲೇ ಓದ್ದವಳು. SDM ಸಂಸ್ಥೆ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾಸೋಹ ಮಾಡಿದೆ, ಸಹಸ್ರಾರು ಜನರಿಗೆ ಧರ್ಮಸ್ಥಳ ಅನ್ನದಾಸೋಹ ಮಾಡಿದೆ. SDMನ ಆಸ್ಪತ್ರೆಗಳು ಅದು ಎಷ್ಟೋ ಸಾವಿರ ಲಕ್ಷ ಜನಕ್ಕೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಟ್ಟಿದೆ. ಎಲ್ಲ ಕಡೆಯೂ ಲಾಭದಲ್ಲಿ ಮಾಡಿಲ್ಲ ಸ್ವಾಮಿ. ಯಾಕೆ ಸೆಲೆಕ್ಟಿವ್ ವಿಷಯಗಳನ್ನ, ಸೆಲೆಕ್ಟಿವ್ ಟಾಪಿಕ್ ಮೇಲೆ ಮಾತಾಡ್ತೀರಿ? ನಿಮ್ಮ ಬೇಸರ ಇರೋದು ಅಥವಾ ನ್ಯಾಯ ನೀವು ಕೇಳ್ತಾ ಇರೋದು ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಬೇಕು ಅಂತ. ಆ ಕೇಸ್ ಸೋಲೋದಕ್ಕೆ
ಕೇವಲ ಅವತ್ತಿನ ಇನ್ವೆಸ್ಟಿಗೇಟರ್ ಮಾತ್ರ ಅಲ್ಲ, ಸಾಲು ಸಾಲು ಜನ ಕಾರಣ ಇದ್ದಾರೆ ಅದಕ್ಕೆ. ಅದನ್ನು ರಾಜಕೀಯ ಲಾಭವಾಗಿ ತಿರುಗಿಸಿದವರು ಯಾರು, ಅದಕ್ಕೆ ಬೇರೆ ರೂಪ ಕೊಟ್ಟವರು ಯಾರು? ಅದೇ ವಿಡಿಯೋದಲ್ಲಿ ನೀವೇ ಹೇಳ್ತೀರಿ ಗೌಡ್ರು CBIಗೆ ಕೊಡಬೇಕು ಅಂತ ಅವರೇ ಹೇಳ್ತಾರೆ ಅಂತ. CBIಗೆ ಕೊಡಬೇಕು ಅಂತ ಅವರೇ ಹೇಳಿದ್ರು ಅಂತ ಆದಮೇಲೆ CBIನೂ ತಿರುಚುವ ತಾಕತ್ತು ಅವ್ರಿಗಿದೆ ಅಂತನಾ ನಂಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು, ನೀವು ಹೇಳುವ ಗೌಡ್ರು ನ್ಯಾಯಾಂಗ ವ್ಯವಸ್ಥೆಯನ್ನು, ರಾಜಕೀಯ ವ್ಯವಸ್ಥೆಯನ್ನು ಅಥವಾ ಏನು ತನಿಖಾ ಸಂಸ್ಥೆಗಳನ್ನು ಹ್ಯಾಂಡಲ್ ಮಾಡುವಷ್ಟು ದೊಡ್ಡವರು ಅಂತ ನೀವೇ ಹೇಳ್ತಾ ಇದ್ದೀರಾ, ನನಗೆ ಗೊತ್ತಿಲ್ಲ. ಇಸ್ ದಟ್ ಸೋ ಈಸಿ ಟು? ಆಗಿರಬಹುದು. ನಾನು ಹೇಳ್ತಾ ಇದ್ದ ಅವ್ನು ಯಾರೋ ಹೆಸರು ಅವರ ರಿಲೇಟಿವ್ ಯಾರೋ ಮಾಡ್ದ ಹೆಡೆಮುರಿ ಕಟ್ಟಿ ಅವನನ್ನು ಮಂಪರು ಪರೀಕ್ಷೆ ಮಾಡಿಸಿ ಮತ್ತೊಂದು ಮಾಡಿಸಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಮಾಡಿಸ್ಬಿಟ್ಟು ಬಾಯಿ ಬಿಡಿಸಿ ವಾಡ ಚಚ್ ನೇಣ್ಗಾಗಿ ಗಲ್ಗೇರಿಸಿ ಫಿನಿಶ್ ಕ್ಲೋಸ್. ಬಟ್ ಡೋಂಟ್ ಟಾಕ್ ಅಬೌಟ್ ಹಿಂದೂ ಟೆಂಪಲ್ಸ್. ಸಮೀರ್ ಬ್ರದರ್, ಕನ್ನಡದ ಯೂಟ್ಯೂಬರ್ ಒಬ್ಬ ಇಷ್ಟು ಅದ್ಭುತವಾಗಿ ಕಂಟೆಂಟ್ಗಳನ್ನು ಮಾಡಿಕೊಂಡು, ಕನ್ನಡದ ಕಂಟೆಂಟ್ಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡಿಕೊಂಡು, ಇಷ್ಟು ಫಾಸ್ಟಾಗಿ ಸಬ್ಸ್ಕ್ರೈಬರನ್ನು ಗೇನ್ ಮಾಡಿಕೊಂಡು, ಇಷ್ಟು ಫಾಸ್ಟಾಗಿ ವೀಡಿಯೋಸ್ಗಳನ್ನು ವ್ಯೂಸ್ಗಳನ್ನು ಪಡ್ಕೊಂಡು ಮಾಡ್ತಿರ್ಬೇಕಾದ್ರೆ ಖುಷಿ ಆಗುತ್ತೆ ನನಗೆ. ಬಿಕಾಸ್ ಐ ಆಮ್ ಒನ್ ಅಮಾಂಗ್ ದ ಫಸ್ಟ್ ಯೂಟ್ಯೂಬರ್ಸ್ ಇದ್ರಲ್ಲ ಆ ಲಿಸ್ಟ್ನಲ್ಲಿ ಬರುವ ನಾನು. ಸೊ ಹಾಗಾಗಿ ಅಂದರೆ ಈಗಲ್ಲ, ಶುರು ಮಾಡಿದಾಗ ಇವತ್ತು ತುಂಬ ಅದ್ಭುತವಾದ ವೀಡಿಯೋ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಬಟ್ ಅದು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ನಿಮ್ಮ ಪ್ಲ್ಯಾಟ್ಫಾರ್ಮನ್ನು ಬಳಸಿಕೊಂಡು ಜನರನ್ನು ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸಾಕಷ್ಟು ಜನ ಇವಾಗ ಹೇಳ್ಬೋದು, ಕೀರ್ತಿ ನಿನಗೆ ಯಾಕೆ ಬೇಕು, ನೀನು ಯಾಕೆ ಮಾತಾಡ್ತಾ ಇದೆಯಾ ಅಂತ. ನಾನೊಬ್ಬ ಇವತ್ತು ಮಾತಾಡಲಿಲ್ಲ ಅಂತಂದರೆ ನಾಳೆ ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ, ನಾಡಿದ್ದು ಇನ್ನೊಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ, ಆಚೆ ನಾಡದ್ದು ಮತ್ತೊಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು, ತಪ್ಪುಗಳು ಎಲ್ಲ ಕಡೆಯಲ್ಲೂ ಆಗುತ್ತೆ. ಸರಿ, ಎಲ್ಲವನ್ನೂ ಮಾತಾಡೋಣ, ಬನ್ನಿ, ಎಲ್ಲವನ್ನೂ ಮಾತಾಡೋಣ. ಎಸ್, ಐ ಆಮ್ ಸೆಲೆಕ್ಟಿವ್ ಇನ್ ಸಮ್ ಕೇಸಸ್ ಬಿಕಾಸ್ ನನ್ನ ಧರ್ಮ ನನಗೆ ದೊಡ್ಡದು. ನಾನು ಹೇಳ್ತಾ ಇರೋದು, ನೀವು ನಿಜ ಯಾರೋ ಹೇಳಿದ್ರಂತೆ 35 ಲಕ್ಷ ಇಸ್ಕೊಂಡು ಸಮೀರು ಆ ವಿಡಿಯೋ ಮಾಡಿದ್ದು ಅಂತ. ಹಂಗೆ ಹೇಳ್ದವನಿಗೆ ಮೆಟ್ಟು ತೊಗೊಂಡು ಹೊಡಿಬೇಕು ಫಸ್ಟು. ನೋಡಿ, ಯಾರಿಗೂ ಒಬ್ಬ ಯೂಟ್ಯೂಬರ್ಗೆ ತೊಗೊಂಡೋಗಿ 35 ಲಕ್ಷ ಎಲ್ಲ ಕೊಟ್ಟು ವೀಡಿಯೋ ಮಾಡು ಅಂತ ಯಾರೂ ಹೇಳಲ್ಲ. ಈ ಹಸ್ ಡನ್ ಪಾಪ 11-12 ವೀಡಿಯೋ ಮಾಡಿರೋ ಒಬ್ಬ ವ್ಯಕ್ತಿ 35 ಲಕ್ಷ ಕೊಟ್ಟು ವೀಡಿಯೋ ಮಾಡು ಅಂತ ಯಾರೂ ಹೇಳಲ್ಲ. ನಾನು ಹೇಳ್ತಾ ಇರೋದು, ಸಮೀರ್ ಹ್ಯಾಸ್ ಡನ್ ವಿತ್ ಗುಡ್ ಇಂಟೆನ್ಷನ್, ಒಳ್ಳೆ ಉದ್ದೇಶವನ್ನೇ ಇಟ್ಕೊಂಡು ಸಮೀರ್ ವೀಡಿಯೋ ಮಾಡಿರೋದು. ಸಮೀರ್ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನುವ ಉದ್ದೇಶದಿಂದ ಮಾಡಿರೋದು. ನನಗಿರುವ ಸಮಸ್ಯೆ ಒಂದೇ, ಯಾಕೆ ದೇವಸ್ಥಾನದ ವಿಚಾರಗಳಲ್ಲಿ ಇದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನುವ ಉಲ್ಲೇಖ ಮಾಡಿ ಅದನ್ನೇ ಆರಂಭದಲ್ಲಿ ದೀಪ ಅದಕ್ಕೆ ಹಚ್ಚಿಬಿಟ್ಟು ಉಳಿದು ವಿಡಿಯೋ ಕಡೆ ಹೋಗೋ ಅವಶ್ಯಕತೆ ಏನಿತ್ತು? ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನಾಳೆ ದಿನ ಅದಕ್ಕೊಂದು ಕಮಿಟಿ ಮಾಡಿ, ಆ ಕಮಿಟಿಯಲ್ಲಿ ನೀವು ಹೇಳಿರುವ ಗೌಡ್ರು ಕುಟುಂಬದ ಯಾರೂ ಇಲ್ಲದೇನೆ ಅಲ್ಲಿನ ಊರಿನ ಮುಖ್ಯಸ್ಥರನ್ನೇ ಇಟ್ಕೊಂಡು ಅಥವಾ ಈ ಕರ್ನಾಟಕದ ಕೆಲವು ವಿಶೇಷ ಏನು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವವ್ರನ್ನ ಇಟ್ಕೊಂಡು ಅವ್ರದ್ದೇ ಒಂದು ಕಮಿಟಿ ಮಾಡಿ 9-10 ಜನರದ್ದು ಧರ್ಮಸ್ಥಳವನ್ನು ನೋಡ್ಕೊಳ್ಳಿಕ್ಕೆ ಅದೊಂದು ಕಮಿಟಿ ಕೊಡ್ತೀರಾ, ಕೊಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್, ನೋ ವರೀಸ್. ನಾನು ಹೇಳೋದು, ದೇವಸ್ಥಾನವನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳುವವರು ಎಲ್ಲರೂ ಹೇಳ್ಬೇಕ್ರಿ, ದೇವಸ್ಥಾನದ ದುಡ್ಡು ಮಾತ್ರ ಯಾಕ್ರಿ ಸರ್ಕಾರ ತಗೋಬೇಕು? ನಮ್ಮದು ಧರ್ಮದ್ದು ತಗೊಳ್ಳಿ, ನಮ್ಮ ಚರ್ಚ್ದು ತೊಗೊಳ್ಳಿ, ನಮ್ಮ ಮಸೀದಿದು ತೊಗೊಳ್ಳಿ, ನಮ್ಮ ದರ್ಗಾದ್ದು ತೊಗೊಳ್ಳಿ, ನಮ್ಮ ವಕ್ಫ್ ಬೋರ್ಡ್ದು ತೊಗೊಳ್ಳಿ ಅಂತ ಕೇಳ್ಬೋದಲ್ಲ? ಕೇಳಿ ನೋಡೋಣ. ಯಾವತ್ತೋ ಆಗಿರೋ ಒಂದು ಆ್ಯಕ್ಟ್ನ ಆಧಾರದ ಮೇಲೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಹೌದು ಸ್ವಾಮಿ, ಇವತ್ತಿಗೂ ಹಿಂದೂಗಳ ದೇವಸ್ಥಾನದ ಹುಂಡಿಗೆ ಬೀಳುವ ಕಾಸಿನಲ್ಲಿ ಎಲ್ಲ ಧರ್ಮಕ್ಕೂ ಹೋಗುತ್ತೆ ದುಡ್ಡು. ವಿ ಆರ್ ಪ್ರೌಡ್ ಟು ಸೇ ದ್ಯಾಟ್. ಹೆಮ್ಮೆ ಇದೆ ನಮಗೆ. ಎಲ್ಲ ಧರ್ಮದ ಉದ್ಧಾರಕ್ಕೆ ಹೋಗುತ್ತದು, ಹೆಮ್ಮೆ ಇದೆ ನಮಗೆ. ನಮಗೆ ಗೊತ್ತು ದೇವಸ್ಥಾನದ ಹುಂಡಿಗೆ ಹಾಕುವ ಕಾಸು ದೇವಸ್ಥಾನಕ್ಕೆ ಹೋಗಲ್ಲ ಅಂತ, ಬಟ್ ಆದರೂ ಹಾಕ್ತೀವಿ ನಾವು. ವರ್ಷದಿಂದ ವರ್ಷಕ್ಕೆ ಒಂದು ಕಡೆ ಒಬ್ಬರ ಜಾಗ ವರ್ಷ ಜಾಸ್ತಿ ಆಗೋದನ್ನು ಒಂದು ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಮತ್ತೊಂದು ಕಡೆ ವರ್ಷ ದೇವಸ್ಥಾನಗಳು ಕಮ್ಮಿ ಆಗೋದು, ದೇವಸ್ಥಾನದ ಜಾಗಗಳನ್ನು ಮಟ್ಟ ಹಾಕೋದು, ಮುಟ್ಟುಗೋಲು ಹಾಕೋದು ಮತ್ತೊಂದು ಕಡೆ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ದೇಶದ, ಈ ನೆಲದ ಹಿಂದೂಗಳಾಗಿ ನಾವು ಕೇಳಬಾರ್ದಾ? ನಾವು ಮಾತಾಡಬಾರ್ದಾ? ನಾವು ಕೋಮುವಾದಿಗಳಾಗ್ಬಿಡ್ತೀವಾ? ಇದರಲ್ಲಿ ಸೈದ್ಧಾಂತಿಕ ನಿಲುವುಗಳು, ಧರ್ಮ,
ಆಮೇಲೆ ಏನು ಪೊಲಿಟಿಕಲ್ ಇದು ಏನೂ ಇಲ್ಲ ಸ್ವಾಮಿ. ನನಗೆ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಆ ಜಾಗದ ಬಗ್ಗೆ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಸೊ ಐ ವಾಸ್ ಅಗೇನ್ಸ್ಟ್ ದಟ್. ಐ ಆಮ್ ಸ್ಪೀಕಿಂಗ್ ಜಸ್ಟ್ ಬಿಕಾಸ್ ಆಫ್ ದಟ್. ಸಮೀರ್, ಐ ಆಮ್ ವೆರಿ ಮಚ್ ಕ್ಲಿಯರ್. ಐ ಆಮ್ ಫ್ಯಾನ್ ಆಫ್ ಯುವರ್ ಕಂಟೆಂಟ್ಸ್. ಐ ಅಪ್ರಿಷಿಯೇಟ್ ಇಟ್. ಆಯ್ತು, ಪರವಾಗಿಲ್ಲ. ನೀವು ಹಿಂದೂಗಳ ಮುತ್ಯಾನ ಬಗ್ಗೆ ಮಾತಾಡ್ತೀರಿ, ಮತ್ಯಾವುದೋ ಹಿಂದೂ ಪರ ಮಾತನಾಡುವ ವಿಚಾರವಂತರ ಬಗ್ಗೆ ಮಾತಾಡ್ತೀರಿ, ಅಥವಾ ಹಿಂದೂ ಪರವಾಗಿ ನಿಲ್ಲೋ ಮತ್ತೊಬ್ಬರನ್ನ ಎಕ್ಸ್ಪೋಸ್ ಮಾಡ್ತೀರಿ ಅಂತ ಮಾತಾಡ್ತೀವಿ. ಐ ಆಮ್ ಓಕೆ, ಐ ಆಮ್ ವೆರಿ ಮಚ್ ಓಕೆ ವಿತ್ ದಟ್. ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಡೋಂಟ್ ಕಮ್ ಟು ಟೆಂಪಲ್ಸ್. ಧರ್ಮಸ್ಥಳ ನನ್ನ ನಂಬಿಕೆ, ಧರ್ಮಸ್ಥಳ ನನ್ನ ಶಕ್ತಿ, ಧರ್ಮಸ್ಥಳ ನನ್ನ 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 ಜೀವನ ಅದು. ಶ್ರೀ ಕ್ಷೇತ್ರದ ಬಗ್ಗೆ ಮಾತಾಡುವಾಗ ಡೋಂಟ್ ಗಿವ್ ಎನಿ ಸಜೆಷನ್ ಟು ಗೌರ್ಮೆಂಟ್ ಆರ್ ಎನಿ ಪೀಪಲ್ ಸೇಯಿಂಗ್ ದಟ್ ಇದು ನಾಳೆ ಇದು ಸರ್ಕಾರಕ್ಕೆ ಸೇರಬೇಕಿತ್ತು. ಅವ್ರೇನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ, ಏನು ಕಟ್ಟಬೇಕು ಅದನ್ನು ಕಟ್ತಾ ಇದ್ದಾರೆ, ಏನು ಉದ್ಧಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ತಪ್ಪಾಗಿದೆಯಾ, ಒಳಗಾಕಿ ಜೈಲಿಗೆ ಹಾಕಿಸಿ ಪರವಾಗಿಲ್ಲ, ಓಕೆ. ನಾನು ಯಾವನು ತಪ್ಪು ಮಾಡಿದಾನೋ ಅವ್ನು ನೇಣಿಗಾಕಿ. ವಿ ಆರ್ ಓಕೆ ವಿತ್ ದಟ್. ಕ್ಷೇತ್ರದ ಬಗ್ಗೆ ಮಾತಾಡಬೇಡಿ. ಕ್ಷೇತ್ರವನ್ನು ಮುಳುಗಿಸುವ, ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಅಕ್ಸೆಪ್ಟ್ ಮಾಡಲಾಗುವುದಿಲ್ಲ. ಪ್ರೀತಿಯ ಹಿಂದೂ ಬಾಂಧವರೇ, ತಲೆಯಲ್ಲಿ ಸ್ವಲ್ಪ ಇಟ್ಕೊಳ್ಳಿ, ತಲೆಯಲ್ಲಿ ಸ್ವಲ್ಪ ಏನಾದರೂ ಇಟ್ಕೊಳ್ಳಿ. ನೋಡ್ಬಿಡೋದು, ಹೌದಾ ಕೆಳಗಡೆ ಕಮೆಂಟ್, ನಾನು ಇನ್ಮೇಲೆ ಧರ್ಮಸ್ಥಳಕ್ಕೆ ಹೋಗಲ್ಲ, ನಾನು ಇನ್ಮೇಲೆ ಮಂಜುನಾಥ ಸ್ವಾಮಿ ನಮ್ಮ ದೇವರನ್ನು ತರಬೇಡಿ. ಅವನಿರೋದಕ್ಕೆ ನೀವು, ಆ ಭಗವಂತ ಇರೋದಕ್ಕೆ ನೀವು. ಒಂದೇ ಒಂದ್ಸಲ ಯೋಚನೆ ಮಾಡಿ, ಯಾಕಿಷ್ಟು ಸುಲಭವಾಗಿ ಹಿಂದೂಗಳ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಬಹುದು, ಆದರೆ ಯಾರೂ ಸಹಿತ ಬೇರೆ ಧರ್ಮದ ಯಾವುದೇ ಪುಣ್ಯಕ್ಷೇತ್ರಗಳ ಬಗ್ಗೆ ಟಾರ್ಗೆಟ್ ಮಾಡಿ ವಿಡಿಯೋಗಳನ್ನು ಮಾಡಲ್ಲ, ಕಂಟೆಂಟ್ಗಳನ್ನು ಮಾಡಲ್ಲ. ಯಾಕಂದರೆ ಮಾಡಿದ್ರೆ ಉಳಿಯಕ್ಕೆ ಅವ್ರು ಬಿಡಲ್ಲ, ಅದಕ್ಕೆ ಮಾಡೋ ತಾಕತ್ ಯಾವನಿಗೂ ಇಲ್ಲ. ನಮ್ಮ ಬಗ್ಗೆ ಮಾಡ್ತಾರೆ, ಯಾಕೆ ಅಂತಂದರೆ ನಾವುಗಳು ನೋಡ್ತೀವಿ, ಬ್ರೈನ್ ವಾಶ್ ಆಗ್ತೀವಿ, ನಾವೇ ಹೋಗ್ತೀವಿ, ಕಮೆಂಟ್ ಹಾಕ್ತೀವಿ, ನಾವೇ ಸಪೋರ್ಟ್ ಮಾಡ್ತೀವಿ. ಹೊಡ್ಕೋಬೇಕು ಮೆಟ್ಟು ತೊಗೊಂಡು ನಮಗೆ ನಾವು ಫಸ್ಟು. ನಿಮ್ಮ ಮನೆಯ ಬುಡಕ್ಕೆ ಬೆಂಕಿ ಬೀಳುವ ತನಕ ನಿಮಗೆ ಬುದ್ಧಿ ಬರೋಲ್ಲ. ಪಕ್ಕದ ಮನೆಯಲ್ಲಿ ಬಿದ್ದಾಗ್ಲೂ ನೀವು ಹೇಳೋದು ಪಕ್ಕದ ಮನೆ ಅಲ್ವಾ, ಹೋದ್ರೆ ಹೋಯ್ತು ಬಿಡು ಅಂತ. ನಿಮ್ಮ ಮನೆ ಬುಡಕ್ಕೆ ಬೆಂಕಿ ಬೀಳುತ್ತಲ್ಲ, ಆವಾಗಲೇ ನಿಮಗೆ ತಲೆ ಓಡೋದು, ಆವಾಗಲೇ ಬುದ್ಧಿ ಬರೋದು, ಆವಾಗಲೇ ಬಾಯ್ ಬಿಡ್ಕೊಡೋದು. ನಿಧಾನವಾಗಿ, ತುಂಬ ತುಂಬ ನೀಟಾಗಿ ನಾವೆಲ್ಲ ಮ್ಯಾನಿಪುಲೇಟ್ ಆಗ್ತಾ ಇದ್ದೀವಿ, ನಾವೆಲ್ಲ ಡೈವರ್ಟ್ ಆಗ್ತಾ ಇದ್ದೀವಿ, ನಾವೆಲ್ಲ ಬ್ರೈನ್ ವಾಶ್ ಆಗ್ತಾ ಇದ್ದೀವಿ. ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಸಮೀರ್ ಡೂಯಿಂಗ್ ಅಮೇಝಿಂಗ್ ಕಂಟೆಂಟ್ಸ್, ಗೋ ವಿತ್ ದಟ್. ಬಟ್ ಐ ರಿಪೀಟ್, ಪುಣ್ಯಕ್ಷೇತ್ರಗಳ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಪ್ಲೀಸ್. ಓಕೆ, ಅದನ್ನು ಸರ್ಕಾರಕ್ಕೆ ಕೊಡಬೇಕೋ, ಅವರೇ ಹಿಡ್ಕೋಬೇಕೋ, ಯಾವುದೋ ಸಂಸ್ಥೆ ನೋಡ್ಕೋಬೇಕೋ, ಅದನ್ನು ನಾವು ನೋಡ್ಕೋತೀವಿ. ನಾವು ಹಿಂದೂಗಳಿದ್ದೀವಿ, ನಾವು ನೋಡ್ಕೋತೀವಿ. ಬಟ್ ಇನ್ನೊಂದು, ಅದನ್ನು ಜೈನ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿರೋದು ಶ್ರೀ ಮಂಜುನಾಥ ಸ್ವಾಮಿ. ಅಲ್ಲಿರೋದು ಶ್ರೀ ಮಂಜುನಾಥ ಸ್ವಾಮಿ. ಅದೇ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮತ್ತೊಂದು ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನವೂ ಇದೆ. ಅಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇರುವ ಒಂದೇ ಒಂದು ಕುರುಹು ಅಂತಂತಂದರೆ ಬಾಹುಬಲಿ ಮಾತ್ರ. ಇನ್ನೆಲ್ಲವೂ ಅಲ್ಲಿ ಹಿಂದೂ ದೇವತೆಗಳೇ ಇರೋದು, ಹಿಂದೂ ಅರ್ಚಕರೇ ಅಲ್ಲಿ ಪೂಜೆಯನ್ನು ಮಾಡೋದು. ಇವತ್ತಿಗೂ ಆ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರೋದು, ಒಬ್ಬರು ಜೈನ ಧರ್ಮದವರು ಹಿಂದೂ ಧರ್ಮದ ದೇವಸ್ಥಾನವನ್ನು ಕಟ್ಟಿ ಹಿಂದೂ ಧರ್ಮದ ದೇವಸ್ಥಾನವನ್ನು ಅದ್ಭುತವಾಗಿ ಬೆಳೆಸ್ತಾ ಇದ್ದಾರೆ ಅಂತಂದರೆ ನನಗೆ ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ಇದಕ್ಕೆ ಸಿಕ್ಕಾಬಡೆ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ನೋ ಮ್ಯಾಟ್ರ್ ವಾಟ್. ಯಾಕಂದರೆ ಒಗ್ಗಟ್ಟಾಗಿ ಮಾಡಬಹುದು, ಮಾಡಿ. ಬಟ್ ನನಗೊಂದು ನೆಮ್ಮದಿ ಇದೆ, ನನಗೊಂದು ಸಾರ್ಥಕತೆ ಇದೆ. ಬಿಕಾಸ್ ನನ್ನ ದೇವರ ಬಗ್ಗೆ ಮಾತಾಡಿದಾಗ ನಾನು ಅದರ ಬಗ್ಗೆ ಧ್ವನಿ ಎತ್ತಿದ್ದೀನಿ ಅಂತ. ನಾನು ಇವತ್ತು ಮಾತಾಡಿಲ್ಲ ಅಂತಂದರೆ ನಾಳೆ ಯಾರೂ ಮಾತಾಡಲ್ಲ. ನಾವು ಮಾತಾಡಬೇಕು, ನಾವು ಮಾತಾಡಲೇಬೇಕು. ಇದು ನಮ್ಮ ಉಳಿವಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಜೀವನಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ದೇಶಕ್ಕೆ ಧ್ವನಿಯಾಗೋಕಷ್ಟೆ.
ಮತ್ತೆ ಹೇಳ್ತಾ ಇದ್ದೀನಿ, ತಲೆ ಇಟ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.